ರಾಜಿ ಬೀಟ್ರೂಟ್ ಪಲ್ಯ ಮಾಡಪ್ಪಿ. ಅಯ್ಯ ಬೀಟ್ರೂಟ್ ಪಲ್ಯ ತಿನ್ಬೇಕನ್ಸಾಯ್ತೆ ನಿಮಗೆ ತಡ್ರಂಗಾರ ಮಾಡಿ ಕೊಡ್ತೇನೆ. ಫಸ್ಟ್ ನಾ ಅದಕ್ಕೆ ಏನು ಮಾಡ್ತೇನೆ ಅಂದ್ರೆ ಬೀಟ್ರೂಟ್ ಮ್ಯಾಗಿನ ಸಿಪ್ಪಿನೆಲ್ಲ ಹಿಂಗೆ ತೆಗೆದು ಹಿಂಗೆ ಹೆರ್ದು ಇಟ್ಕೋತೇನೆ. ಒಬ್ಬೊಬ್ರು ಇದನ್ನ ಹೆಚ್ಚಿನೂ ಮಾಡ್ತಾರೋ ಹೆರ್ದೂ ಮಾಡ್ತಾರೆ. ಇವತ್ತು ನಾನು ನಿಮಗೆ ಹೆರ್ದು ಹೆಂಗೆ ಮಾಡೋದು ಅಂತ ತೋರ್ಸತ್ತೇನೆ. ಹಿಂಗೆ ಬೀಟ್ರೂಟ್ ಹೆರ್ದು ಇಟ್ಕೊಂಡು ಒಗ್ಗರಣೆಗೆ ಅಂಥೇಳಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ಹಿಂಗೆ ಚಂದಂಗೆ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಈ ಕಡೆ ಒಲಿ ಮೇಲೆ ಒಂದು ಬಾಳ್ಗಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಹಾಕಿ ಚಂದಂಗೆ ಬೇಯಿಸ್ಕೋಬೇಕು. ಒಗ್ಗರಣೆ ಒಂದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಮಸಾಲ ಹಾಕಿ ಒಗ್ಗರಣೆನ ಚಂದಂಗೆ ಬೇಯಿಸ್ಕೋಬೇಕು. ಒಗ್ಗರಣೆ ಒಂದು ಸ್ವಲ್ಪ ಬೆಂದಿಂದ ಅದಕ್ಕೆ ನಾವೇನು ಹೆರ್ದಿಟ್ಕೊಂಡಿರ್ತೇವಲ್ಲ ಆ ಬೀಟ್ರೂಟ್ ಹಾಕಿ ಚಂದಂಗೆ ಕೈ ಆಡಿಸ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಪ್ಲೇಟ್ ಮುಚ್ಚಿ ಒಂದು 5ರಿಂದ 10 ನಿಮಿಷ ಇದನ್ನು ಕುದಿಸಿದ್ರೆ ಮಸ್ತ್ ಅಂದ್ ಬಿಸಿ ಬಿಸಿ ಬೀಟ್ರೂಟ್ ಪಲ್ಯ ರೆಡಿ ಆಕೈತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೈತಿ ಅಂತ ರುಚಿ ನೋಡಿ ಹೇಳ್ರಿ.